ವಿದ್ಯಾರ್ಥಿಗಳೇ ವಿಸ್ತೀರ್ಣ ಕಂಡುಹಿಡಿಯಿರಿ. ಯಾಕಂದ್ರೆ ನಿಮಗೆ ಐಡಿಯಾ ಬರ್ಬೇಕು, ಮುಂದೆ ಇನ್ನೂ ಭಾಳ ಬರಿ ಬರ್ತಾವ. ಈಗ ಯಾವ ಅಳತಿ ಎಷ್ಟದ ಹೆಂಗದ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಕೆಸ ನಾವು ಬಿಟ್ಟಿರ್ತೀವಿ. ಚೆನ್ನಾಗಿ ಬಿಡಿಸ್ರಿ, ಆಕೃತಿ ವಿಸ್ತೀರ್ಣ ಕಂಡುಹಿಡಿಯಿರಿ, ಸರಿಯಾಗಿ ನೋಡ್ರಿ, ಸರಿಯಾಗಿ ತಿಳ್ಕೊಬೇಕು ಗಣಿತಗಳನ್ನು. ಇವು ಆ ಅಳತೆಗಳನ್ನು ಕಂಡುಹಿಡಿದು ಗುರ್ತಾತು ಅಂದ್ರೆ ಮುಂದೆ ನಿಮ್ಗೆ ಕೋನಗಳು, ಆಮೇಲೆ ಭುಜದ ಅಳತೆಗಳು, ಆಮೇಲೆ ಎಲ್ಲ ಬರ್ತಾವೆ. ಆಮೇಲೆ ವಿಸ್ತೀರ್ಣತೆಗೆ ಸುತ್ತಳತೆ ಕಂಡು ಹಿಡಿಯಾಗ ಇದು ಭಾಳ ಹೆಲ್ಪ್ ಆಗ್ತದೆ. ಈ ಸದ್ಯ ಒಂದು ಉದಾಹರಣೆ ಕೊಡ್ತಾನೆ. ಈ ಅಳತೆ ನಿಮಗೆ ಹೆಂಗೆ ಗುರುತಾಗಬೇಕು ಅದನ್ನು ನೀವು ಕಂಡು ಹಿಡಿಯುವಂಥ ಶಕ್ತಿ ನಿಮ್ಮಲ್ಲಿ ಬರಬೇಕು. ಅದಕ್ಕೆ ನಾವಿಲ್ಲಿ ಅಳತೆ ಬರದೇ ಇರಂಗಿಲ್ಲ. ತಿಳ್ಕೊತಾರೋ ಇಲ್ಲೋ, ನಾವು ಯಾಕೆ ಇದನ್ನು ಎಷ್ಟು ಸೆಂಟಿಮೀಟ್ರ್ ಅದ ಅಂತ ಯಾಕೆ ಬರೋದಿಲ್ಲ, ಇವ್ರು ತಿಳ್ಕೊತಾರೋ ಇಲ್ಲೋ. ಆಮೇಲೆ ಇಲ್ಲಿ ನಾ ಇಲ್ಲಿ ಸೆಂಟಿಮೀಟ್ರ್ ಇಲ್ಲಿ ಕೊಟ್ಟಿಲ್ಲ, ನಾ ಎಲ್ಲದಕ್ಕೂ ಸೆಂಟಿಮೀಟ್ರ್ ಬರೆದ್ಬಿಟ್ರೆ ನೀವು ಮಾಡಿಬಿಡ್ತೀರಿ. ಕೆಲವೊಂದು ನಾವು ಭುಜಗಳನ್ನು ಗುಪ್ತಿಡಬೇಕಾದ್ರೆ ಈ ಹುಡುಗ ವಿಚಾರ ಮಾಡೋ ಶಕ್ತಿ ಇವನಲ್ಲಿ ಅದನ್ನೋ ಇಲ್ಲೋ. ಆಮೇಲೆ ನಿಮಗೆ ಭಾಳ ಭಾರಿ ಬರ್ತಾವೆ ಮುಂದೆ. ಆಮೇಲೆ ಕೋನ ಅಳತೆಗಳು ಕಂಡು ಹಿಡಿದು ಬರ್ತದೆ, ಭುಜ ಕಂಡು ಹಿಡಿದು ಬರ್ತದೆ. ಆಮೇಲೆ ಈ ಗೆರೆಯಿಂದ ಈ ಗೆರೆ ಅಳತೆ ಎಷ್ಟದ ಅದನ್ನು ನೀವು ತೆಗಿಬೇಕಾಗ್ತದೆ. ಇಂಥ ಡಿಫಿಕಲ್ಟ್ ಆಕೃತಿಗಳ ವಿಸ್ತೀರ್ಣಗಳನ್ನು ಕಂಡು ಹಿಡಿದಿರಿ ಅಂತಂದ್ರೆ, ಆಮೇಲೆ ಸುತ್ತಳತೆಯನ್ನು ಕಂಡು ಹಿಡಿದಿರಿ ಅಂತಂದ್ರೆ ಇದ್ರಾಗ ಒಂದಿಲ್ಲ ಒಂದು ನಿಮಗೆ ಬಿದ್ದೇ ಇರ್ತದೆ. ಒಂದು ಬಿದ್ದದ ನವೋದಯದ ಒಂದು ದೊಡ್ಡ ಆಕೃತಿ ಕೊಟ್ಟಾನ, ಈಜುಗೊಳದ ವಿಸ್ತೀರ್ಣದ 1/8 ಭಾಗ ಇದ್ದರೆ ಆ ಆಯತದ ವಿಸ್ತೀರ್ಣ ಎಷ್ಟು ನೋಡ್ರಿ. ಎಲ್ಲ ಆ ಡಿಸೈನ್ ಹಾಕಿರ್ತಾನೆ, ಚಿತ್ರ ಹಾಕಿರ್ತಾನೆ, ಆ ಚಿತ್ರದಾಗ ನೀವು ತಿಳ್ಕೊಬೇಕು. 1/8 ಭಾಗ ಭಾಗದ ಅಂತ ಹೇಳ್ತಾನೆ. 1/8 ಭಾಗ ಅಷ್ಟು ಇದ್ದದ ಅದರ ವಿಸ್ತೀರ್ಣ ತಕ್ಕೋಬೇಕು ನೀವು. ಆ ಭಾವಿದು 1/8 ಭಾಗ ಬರೋಬರಿ ಇಷ್ಟದ ವಿಸ್ತೀರ್ಣ ಒಂದು ಭಾಗ ಅಂತ ಕೇಳಿದಾಗ ಆಮೇಲೆ ಭುಜದಳತೆ ಬರ್ತದೆ ಅದರ ವರ್ಗಮೂಲ. ಅದು ಭಾಳ ಇಂಪಾರ್ಟೆಂಟ್ ಅದ. ನವೋದಯದಾಗ ನಾ ಬಿಡಿಸಿನೋ ಅದನ್ನು ನೋಡ್ರಿ, ಎಷ್ಟು ಚಂದ ಬಿಡಿಸಿನ ನೋಡ್ರಿ. ಈಗ ಬಿಡಿಸೋದ್ರಿಂದ ನಾನು ನಿಮಗೆ ತಿಳಿಸ್ತೇನೆ. ಪೂರ್ಣ ಆಕೃತಿ ವಿಸ್ತೀರ್ಣ ತೆಗೆದುಬಿಟ್ರಿ ಭಾಳ ಸರಳ ಬರ್ತದೆ, ಏನು ಭಾಳ ಬೆರಿ ಇಲ್ಲಿದೆ. ಪೂರ್ಣ ಆಕೃತಿ ವಿಸ್ತೀರ್ಣದಾಗ ಕಟ್ಟಾದ ಆಕೃತಿ ವಿಸ್ತೀರ್ಣ ಅಂದ್ರೆ ಕಳೆದು ಬಿಡೋದು ಇಷ್ಟೇ ಮಾಡೋದ್ರಿಂದ ನೋಡ್ರಿ. ಪೂರ್ಣ ಆಕೃತಿ ವಿಸ್ತೀರ್ಣ ಹೆಂಗೆ, ಉದ್ದ ಅಗಲ ನೀವು ತಕ್ಕೊಂಡ್ಬಿಡ್ರಿ ನೋಡಿ. ಇದು ಉದ್ದ, ಇದು ಅಗಲ. ಪೂರ್ಣ ಆಕೃತಿ ವಿಸ್ತೀರ್ಣ, ಪೂರ್ಣ ಆಕೃತಿಯ ವಿಸ್ತೀರ್ಣ, ಆಕೃತಿಯ ವಿಸ್ತೀರ್ಣ ಮೈನಸ್ ಕಟ್ಟಾದ ಆಕೃತಿಯ ವಿಸ್ತೀರ್ಣ, ಕಟ್ಟಾದ ಆಕೃತಿಯ ವಿಸ್ತೀರ್ಣ. ಇಂಥ ವಿಡಿಯೋಗಳನ್ನು ನೋಡ್ರಿ. ಆಮೇಲೆ ದೊಡ್ಡ ದೊಡ್ಡ ವಿದ್ವಾಂಸರು ಸಣ್ಣ ಹುಡುಗರ ಹಾಡುಗಳನ್ನು ಮತ್ತು ಚಂದ ಅಂತ ದೇವರ ಹಾಡುಗಳನ್ನು ಸಣ್ಣ ಮಕ್ಕಳು ಎಷ್ಟು ಚಂದ ಹಾಡ್ತಿರ್ತಾರೆ ಅದಕ್ಕೆ ನೋಡಿ ಲೈಕ್ ಕೊಡ್ರಿ. ಆಮೇಲೆ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ನಡೆದಂಥ ಹಾಡುಗಳು, ನೃತ್ಯ ಸಂಗೀತಗಳು ನೋಡ್ರಿ. ಆಮೇಲೆ ಎಷ್ಟೋ ಜನ ವಿದ್ಯಾವಂತರು ಮೇಡಮ್ಗಳು 5, 6, 7, 8ನೇ ವರ್ಗದ ಪಠ್ಯ ಪುಸ್ತಕವನ್ನು ನೋಟ್ಬುಕ್ಕದಲ್ಲಿ ಇಟ್ಟು ಗಣಿತಗಳನ್ನು ಬಿಡಿಸ್ಲಿಕ್ಕತ್ತಾರ. ಅವುಗಳನ್ನು ನೋಡ್ರಿ, ಲೈಕ್ ಕೊಡ್ರಿ, ಶಣೆರಾಗ್ರಿ. ಈ ವಿಡಿಯೋಗಳನ್ನು ನೋಡ್ರಿ. ಏನು ನೋಡಬೇಕಾಗ್ಯದ ಮೊಬೈಲ್ದಾಗ ಅದನ್ನು ನೋಡಬೇಕು. ಅದ ಎಲ್ಲ ಅದ. ಊರಂದರೆ ಊರಾಗ ತಿಪ್ಪೆನೂ ಇರ್ತದೆ, ತಿಪ್ಪ್ಯಾಗ ಹೋಗಿ ಮಲ್ಕೋಬಾರ್ದು, ಮನ್ಯಾಗ ಹೋಗಿ ಮಲ್ಕೋಬೇಕು. ತಿಪ್ಪಿರ್ಲಾರ್ದ ಊರು ಇರೋದಿಲ್ಲ, ಹೊಲಸಿರ್ಲಾರ್ದ ಮೊಬೈಲ್ ಇಲ್ಲ. ಅದನ್ನು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಇವತ್ತು ನಾ ಯಾಕೆ ನಿಮಗೆ ಹಿಂಗೆ ಹೇಳ್ತೇನೆಂದ್ರೆ, ನಾವೀಗ 73 ವಯಸ್ಸು. ನಾವು ಕಲಿಯಾಗಿನ ಶಿಕ್ಷಣ ಪದ್ಧತಿ ಹೆಂಗಿತ್ತು ಅಂತಂದ್ರೆ ಭಾಳ ಹೆಮ್ಮೆದಿಂದ ಹೇಳ್ಕೊತೀವಿ ನಾವು. ನಮ್ಮ ಶಾಲೆಯಲ್ಲಿ ನಮ್ಮ ಗುರುಗಳು ಬಂದರು ಅಂದ್ರೆ ಅಭ್ಯಾಸ ಬಿಟ್ಟು ಮತ್ತೊಂದು ಯಾವ ವಿಷಯನೂ ಮೊದಲು ಹೆಂಗೆ ಬರ್ತಿದ್ರು ಶಿಕ್ಷಕರು, ಕರೆಕ್ಟ್ ಟೈಮ್ ಬರ್ತಿದ್ರು. ಅವಾಗ ನಮ್ಮ ಊರುಗಳಿಗೆ ಬಸ್ ಇದ್ದಿದ್ದಿಲ್ಲ, ಕುದುರೆ ಮೇಲೆ ಬರ್ತಿದ್ರು. ಕೋಟ್ ಹಾಕ್ಕೊಂಡು ಟಿಪ್ ಟಾಪಾಗಿ ಕರಿ ಟೊಪ್ಪಿಗೆ ಹಾಕ್ಕೊಂಡು ಬಂದ ತಕ್ಷಣ ಎಲ್ಲ ಹುಡುಗರು ಎದ್ದು ನಿಂತ್ಕೊಳ್ಳೋ ಪ್ರೇಯರ್ ಅನ್ನಿಸ್ತಿದ್ರು. ಪ್ರೇಯರ್ ಆದಿದ್ದು ಮೊದಲು ಫಸ್ಟ್ ಕೆಲಸ ಏನಂದ್ರೆ 30 ಮಗ್ಗಿ. ಮೊದಲು 2ರಿಂದ ಸ್ಟಾರ್ಟೇ ಮಗ್ಗಿ ಅನ್ನೋದ್ರೊಳಗೆ ಅವ್ರು ಏನೋ ತಮ್ದು ಅಪ್ ಟು ಡೇಟ್ ಮಾಡ್ಕೋತಿದ್ರು.
ಆಮೇಲೆ ನಮ್ಮ ಹೋಮ್ವರ್ಕ್ ಚೆಕ್ ಮಾಡ್ತಿದ್ರು, ಪಾಠ ಹೇಳ್ತಿದ್ರು, ಇತಿಹಾಸ ಪಾಠ. ಅವಾಗ ಮೈಸೂರು ರಾಜ್ಯ ಇತ್ತು ನಾವು ಕಲಿಯಾಗ, ಅದನ್ನು ಮ್ಯಾಪ್ ಹಾಕಿ ಅಷ್ಟು ಚಂದ ತಿಳಿಸಿ ಹೇಳ್ತಿದ್ರು. ಆಮೇಲೆ ಹಳ್ಳಿಗಳ ನಕ್ಷೆಯನ್ನು ಹೆಂಗೆ ತೋರಿಸ್ಬೇಕು, ಊರುಗಳು ತೋರಿಸ್ಬೇಕು, ರಾಜ್ಯದ ಗಡಿಯನ್ನು ಹೆಂಗೆ ತೋರಿಸ್ಬೇಕು, ತಾಲೂಕದ ಗಡಿಯನ್ನು ಹೆಂಗೆ ಆವಾಗಿನ ವಿದ್ಯೆ ಪರ್ಫೆಕ್ಟ್ ತಲೆಯಾಗ ಉಳಿತದೆ. ಆ ವಿದ್ಯೆಯನ್ನು ಕಲೀಲಿಕ್ಕೆ ಅವ್ರಿಗೆ ಕಲಿಸ್ಲಿಕ್ಕೆ ಸಾಕಷ್ಟು ಟೈಮ್ ಇರ್ತದೆ. ಕಲಿಸೋದೊಂದು ಬಿಟ್ಟರೆ ಏನೂ ಇದ್ದಿದ್ದಿಲ್ಲ ಅವ್ರ ಶಿಕ್ಷಕರಿಗೆ. ಆ ವಿದ್ಯೆ ನೀವು ಮನೆಯಲ್ಲಿ ಪಡ್ಕೋಬಹುದು. ಆ ವಿದ್ಯೆಯನ್ನು ಎಂತೆಂಥವ್ರು ಎಷ್ಟು ಶಾಣೆ ಇದ್ದಾರೆ. ಈಗ CET ಪಾಸ್ ಆದಂಥ ಶಿಕ್ಷಕರನ್ನ ಭಾಳ ಹೆಮ್ಮೆದಿಂದ ಹೇಳ್ತಾನೆ ನಾನು. ಹೊಸ ಹೊಸ ತಂತ್ರಜ್ಞಾನದಿಂದ ಗಣಿತಗಳನ್ನು ತಿಳಿಸ್ತಿರ್ತಾರ. ಆದರೆ ಥಿಯರಿಯೊಂದಿಗೆ ಟ್ರಿಕ್ಸ್ ಕಲಿಯೋದು. ಥಿಯರಿನೂ ಕಲ್ತಿರ್ಬೇಕು, ಟ್ರಿಕ್ಸೂ ಇರಬೇಕು. ಆ ದೊಡ್ಡ ದೊಡ್ಡ ಇದಕ್ಕೆ ಕಟ್ಟಿರ್ತಾರಲ್ಲ ಕಾಂಪಿಟೇಟಿವ್ ಸ್ಕೂಲ್ದಾಗ ಟ್ರಿಕ್ಸ್, ಅದು ನಿಮ್ಮ ವಿದ್ಯಾರ್ಥಿಗಳಿಗೆ, ಅದು ಸಣ್ಣ ವಿದ್ಯಾರ್ಥಿಗಳಿಗೆ ಅದು ನಿಮಗೆ ರೀತಿ ಹೇಳಿದಾಗೆ ತಿಳಿತದೆ. ಅದಕ್ಕೆ ನಾವು ಪ್ರಯತ್ನ ಪಟ್ಟು ವಿಡಿಯೋಗಳನ್ನು ಏನು ಮಾಡ್ಲಿಕ್ಕೆ ಹತ್ತಿದ್ವಿ, ಇದನ್ನು ಕಲಿಯೋದು. ಈ ಅಭ್ಯಾಸ ನಿಮಗೆ ಇದು ಓಲ್ಡ್ ICIC ಓಲ್ಡ್ CBSE ಅಭ್ಯಾಸ ಇದು ಈಗಿನ ಸಿಗುತ್ತದೆ. ಈಗ ಸಣ್ಣ ಲೆಕ್ಕಗಳು ನಿಮಗೆ ಈ ಅಭ್ಯಾಸ ಎಲ್ಲಿ ಬರ್ತದೆ? 10th 9th 10th ಬರ್ತದೆ. ಇದು 5ನೇ ಕಲಿಬೇಕಾದದ್ದು ಅಭ್ಯಾಸ ಇದು. ಅವಾಗ ನಾವು ಕಲಿಸಾಗ 87ರಾಗ 88ರಾಗ ಇದು 5ನೇ ವರ್ಗಕ್ಕೆ ಅಭ್ಯಾಸ ಇತ್ತು. ಎಷ್ಟು ಟಫ್ ಅಭ್ಯಾಸ ಕಲಿತೀರಿ ನೀವು, ಅದು ನಾಳೆ ನಿಮಗೆ ಒಳ್ಳೆಯ ಪ್ರತಿಫಲ ಸಿಗ್ತದೆ. ಅದಕ್ಕೆ ನೀವು ಲಕ್ಷ್ಯ ಕೊಟ್ಟು ನೋಡ್ರಿ, ಪ್ರಯತ್ನ ಮಾಡ್ರಿ. ಆಮೇಲೆ ನಮಗೂ ಸಬ್ಸ್ಕ್ರೈಬ್ ಆಗ್ರಿ. ಉಳ್ಕಿದ ವಿದ್ಯಾಭ್ಯಾಸ ಏನು ನಡೀತದೆ ಅದಕ್ಕೆಲ್ಲರೂ ಲೈಕ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು ಮಾಡಬೇಕು. ಅಂದ್ರೆ ಅವ್ರಿಗೆ ಪ್ರೋತ್ಸಾಹ ಸಿಗ್ತದೆ ಮಾಡೋರು. ಅದನ್ನು ನೀವು ನೆನಪಿಟ್ಟುಕೋರಿ ವಿದ್ಯಾರ್ಥಿಗಳು. ಆ ವ್ಯೂವರ್ಸ್ಗಳು 50,000 ಮೇಲೆ ಇದ್ದಾರಲ್ಲ, ಅವರೆಲ್ಲರೂ ಸಬ್ಸ್ಕ್ರೈಬ್ ಆಗಿಬಿಟ್ರೆ ಎಷ್ಟು ಒಂದು ರೀತಿಯಿಂದ ಕಾಮಿಡಿಗಳನ್ನು ನೋಡ್ರಿ ನೀವು. ಬರೀ 2 ದಿನದಾಗ 2 ಲಕ್ಷ 3 ಲಕ್ಷ ನೋಡ್ತಿರ್ತಾರೆ. ಅಂದ್ರೆ ಯಾವುದು ಬೇಡ ಅದನ್ನು ನೋಡ್ತಿರ್ತಾರೆ. ನೋಡಲಿ ಅವರು ಬೆಳೀಲಿ, ಬೇಡ ಅನ್ನೋದು. ಆದ್ರೆ ವಿದ್ಯೆಯೊಂದಿಗೆ ಬೆಳೀರಿ. ವಿದ್ಯೆ ಬಿಟ್ಟು ಬೆಳೀಲಿಕ್ಕೆ ಹೋಗ್ಬೇಡ್ರಿ. ವಿದ್ಯೆಯನ್ನು ಬಿಟ್ಟು ಅನಾವಶ್ಯಕವಾದದನ್ನು ನೋಡ್ಕೊಂಡು ಕೂತ್ರಿ ಅಂದ್ರೆ ಲೈಫ್ ಬರ್ಡನ್ ಆಗ್ತದೆ. ವಿದ್ಯೆಯನ್ನು ಕಲ್ತು ನೀವು ಬೇಕಾದ್ ಮಾಡ್ರಿ. ನಿಮಗೆ ಬೇಜಾರಾದಾಗ ನೋಡ್ರಿ. ಕಲೀದೇ ಬಿಟ್ಟು ಬೇಜಾರಾಗಂಗ ಬದುಕಲಿಕ್ಕೆ ಹೋದ್ರಿ ಅಂದ್ರೆ ಮುಂದೆ ಏನು ಬೇಜಾರು ಜೀವನನೇ ಕಲಿಬೇಕಾಗ್ತದೆ. ಲಕ್ಷ್ಯ ಕೊಟ್ಟು ನೋಡ್ರಿ. ಈಗಿನ ವಿದ್ಯಾರ್ಥಿಗಳು CET ಪಾಸ್ ಆದಂಥ ವಿದ್ಯಾರ್ಥಿಗಳು ಪಾಸಾಗಿ ನೌಕರಿನೇ ಇಲ್ಲ ಪಾಪ. ಇಂಥದನ್ನು ಕಲಿತು ಅವ್ರು ವಿದ್ಯಾವಂತರಾಗಿ ನವೋದಯ ಕೋಚಿಂಗ್ ತಯಾರು ಮಾಡ್ಬೋದು ಅವ್ರು ಬೇಕಂದ್ರೆ. ಎಲ್ಲ ಆಗ್ತದೆ ನಿಮಗೆ. ಈ ಗಣಿತ ಈ ವಿಡಿಯೋದಾಗ ಉಳಿತು ಅನ್ನೋದು ಮಾತೇ ಇಲ್ಲ. ನಮಗೆ ಬರಲಿಲ್ಲ ಅಂದರೆ ಶಾಣ್ಯಾರ ಕಡೆ ಹೋಗಿ ಕೇಳಿ ಕಲ್ತು ಬಂದು ನಿಮ್ಗೆ ನಾವು ವಿಡಿಯೋ ಮಾಡಿ ಹಾಕ್ತಾನೆ. ಇದಕ್ಕೆ ಅವರೇ ಪ್ರತಿಭಾವಂತ ಶಿಕ್ಷಕರನ್ನ ಕರೆಸಿ ನಾವು ವಿಡಿಯೋ ಮಾಡ್ತಾನೆ. ಒಂದು ಉದಾಹರಣೆ ಹೇಳ್ತಾನೆ ನಿಮಗೆ. ರಿಟೈರ್ಡ್ ಆದ ಪ್ರೊಫೆಸರ್ಗಳು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಅಂದ್ರೆ, ಅವರು CET ಕೋಚಿಂಗ್ಗೆ ವಿಡಿಯೋ ಮಾಡಿಬಿಟ್ಟಾರ. ಆ ಕಡೆಲ್ಲ ಮಹಾರಾಷ್ಟ್ರ, ಪುಣೆ, ಬಾಂಬೆದಾಗ ನಾವು ಹೋಗಿ ನೋಡಿದ. ಅವರು ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಕಲಿತಾರೆ ಆನ್ಲೈನ್ ಮೇಲೆ. ಎಂತೆಂಥ ಆಫೀಸ್ ಮಾಡ್ಯಾರ, ಎಂತೆಂಥ ಸ್ಕ್ರೀನ್ಗಳು ಇಟ್ಟಾರ. ರಿಟೈರ್ಡ್ ಟೀಚರ್ಗಳು ಅವ್ರಿಗೆ ನೌಕರಿನೇ ಬೇಡ. ರಿಟೈರ್ಡ್ ಆದಿಂದ ನೌಕರಿಗಿಂತಲೂ ಹೆಚ್ಚು ರೊಕ್ಕ ಗಳಿಸ್ಲಿಕ್ಕತ್ತಾರ. ನಾ ಕಣ್ಣಾರೆ ನೋಡಿದ್ದು. ಎಂಥ ಅವ್ರ ಕುರ್ಚಿ ಅಂತಾವು, ಅವ್ರಿಗೆ AC ರೂಮ್ ಏನು, ಅವ್ರಿಗೆ ಕೂಡ್ಲಿಕ್ಕೆ ಜಾಗ ಹೆಂಗೆ ಮಾಡ್ಯಾರ, ಅವರು ಊಟದ್ದೇನೋ ಅವ್ರು ಹೆಂಗೋ ವ್ಯವಸ್ಥೆ ಮಾಡ್ಕೋತಾರ. ಅವೆಲ್ಲ ಸ್ಕೂಲ್ಗಳು ನೋಡಿ ಬಂದನ್ನ ಸ್ವಂತ ಅವ್ರದೇ. ಅವ್ರು ಯಾವ ಸಬ್ಜೆಕ್ಟ್ ಅದು ಒಂದೇ ಸಬ್ಜೆಕ್ಟನ್ನು ಆನ್ಲೈನ್ ಮಾಡೋದು. ಅವ್ರ ಪೀರಿಯಡ್ ಮುಗಿತಾರೆ, ಮತ್ತೊಂದು ಸಬ್ಜೆಕ್ಟ್ ಟೀಚರ್ ಬಂದು ಅಲ್ಲೇ ಆನ್ಲೈನ್ದಾಗ ಹೇಳ್ತಾರೆ. ಮಹಾರಾಷ್ಟ್ರದಾಗ ನೋಡಿ ಬಂದನ್ನ. ಹಂಗೆ ನಮ್ಮ ಕರ್ನಾಟಕದಾಗ ಪ್ರತಿಯೊಬ್ಬರು ಮಾಡಬೇಕು. ಪ್ರತಿಯೊಬ್ಬರು ಕನ್ನಡ ಶಾಲೆಯ ಪಠ್ಯ ಪುಸ್ತಕವನ್ನು ಏನು ಮೇಡಮ್ಗಳು ಮಾಡ್ಲಿಕ್ಕತ್ತಾರ ಹಂಗೆ ಏನಾರ ಸ್ಕ್ರೀನ್ದಾಗ ಮಾಡಿಬಿಟ್ಟು ಪ್ರತಿಯೊಬ್ಬರು ಮನ್ಯಾಗ ಕೂತೆ ಶಾಲೆ ಕಲಿಬೋದು. ಆ ವ್ಯವಸ್ಥೆ ಇನ್ನು ಮುಂದೆ ಕೆಲವೇ ದಿನದಾಗ ಬರ್ತದೆ ನೋಡ್ರಿ. ಈ ವಿಸ್ತೀರ್ಣಗಳ ಬಗ್ಗೆ ಇವೆಲ್ಲ ನೋಡ್ರಿ. 5ನೇ ವರ್ಗದ ಅಭ್ಯಾಸ ಇದು. 10th ಅಲ್ಲ, 7th ಅಲ್ಲ, 8th ಅಲ್ಲ ನೋಡ್ರಿ. ಇವೆಲ್ಲ ಹಂಗೆ ಆಕೃತಿ ವಿಸ್ತೀರ್ಣ ಎಷ್ಟಂತ ಸೈನಿಕ್ ಸ್ಕೂಲ್ನಾಗ ಬೀಳ್ತಿದ್ವು. ಅವಾಗಿನ ಸೈನಿಕ್ ಸ್ಕೂಲ್ ಅಭ್ಯಾಸದ ಕ್ವಶನ್ ಪೇಪರ್ ನೋಡಿದ್ರೆ ಅತಿ ಮೆರಿಟ್ ಹುಡುಗರು ಸೆಲೆಕ್ಷನ್ ಆಗ್ತಿದ್ವು ಸೈನಿಕ್ ಸ್ಕೂಲ್. ನವೋದಯಕ್ಕೂ ಹಾಗೆ
ನವೋದಯಕ್ಕೆ ತಲೆ ಇದ್ದ ಹುಡುಗರು, ಸೈನಿಕ್ ಸ್ಕೂಲ್ ಥಿಯರಿ ಇದ್ದ ಹುಡುಗರು, ನವೋದಯನ ಹುಡುಗ IAS ಅಧಿಕಾರಿ ಆಗ್ಬೋದು. ಸೈನಿಕ್ ಸ್ಕೂಲ್ದವರು ಪ್ರಯತ್ನ ಮಾಡಿ ಆಗ್ತಾರೆ. ಆದರೆ ನವೋದಯಕ್ಕೆ ಮೊದಲು ಫಸ್ಟ್ ಅವಕಾಶ ಸಿಗೋದು IAS ಅಧಿಕಾರಿ ನವೋದಯದಾಗ ಹೆಚ್ಚಾಗ್ಯಾರ. ನಾ ಅತಿ ಹೆಮ್ಮೆದಿಂದ ಹೇಳ್ಬೋದು. ಈ ಆಕೃತಿ ವಿಸ್ತೀರ್ಣವನ್ನು ಕಂಡುಹಿಡಿಯಾಗ ಮೊದಲು ಪೂರ್ಣ ಆಕೃತಿ ವಿಸ್ತೀರ್ಣವನ್ನು ತೆಗಿಬಹುದು, ಕಟ್ ಮಾಡಿ ತೆಗಿಬಹುದು. ಕಟ್ ಮಾಡಿದ್ದು ಹೇಳಿದಂದ್ರೆ ಕೆಲವೊಂದು ವಿದ್ಯಾರ್ಥಿಗಳಿಗೆ ಅದು ವಜ್ಜೆ ಆಗ್ತದೆ, ಅದು ಬೇಡ. ಸರಳವಾದಂಥ ಪದ್ಧತಿ ಪ್ರಕಾರ ನಾ ಕಲಿಸ್ನು. ನಿಮಗೆ ಈಗ ಸದ್ಯ ಈ ಆಕೃತಿ ವಿಸ್ತೀರ್ಣ ತಿಳ್ಕೊಬೇಕೀಗ ನೀವು. ಈಗ ನಾ ಹಾಕಿದ ಪಾಯಿಂಟ್ ಇದು ಎಷ್ಟದ? ಇದು 6 ಅದ. ಈ 2 ಇದ್ರಾಗ ಕಳೆದ್ರೆ ಅಂದ್ರೆ 2 ಸೆಂಟಿಮೀಟರ್ ಇಲ್ಲಿ ಸಿಕ್ಬಿಡ್ತದೆ ನೋಡ್ರಿ. ಇದು 6 ಅದ. ಈ 2 ಕೂಡಿಸರಿ 6 ಕಳಿಯರಿ 4 ಬಂತು. ಈ 4 ಇಲ್ಲಿ ಹಚ್ಚರಿ, ಇಲ್ಲಿ 2 ಹಚ್ಚರಿ, 2 ಗುಂಡ್ಲೆ 1 2 ಚದರ ಸೆಂಟಿಮೀಟರ್ನ ಒಟ್ಟು ಆಕೃತಿ ವಿಸ್ತೀರ್ಣದಾಗ ಕಳೆದು ಬಿಟ್ರೆ ನಿಮ್ಮ ಆಕೃತಿ ವಿಸ್ತೀರ್ಣ ಬಂತು. ನಾಳೆಲ್ಲ ಇಂಜಿನಿಯರಿಂಗ್ಗೆಲ್ಲ ಇವು ಲೆಕ್ಕಗಳು ಬೇಕು ನಿಮಗೆ. ಒಂದು ಗೋಡೆಗೆ ನಿಚ್ಚಣಿಕೆ ಹಚ್ಚಾರ, ನಿಚ್ಚಣಿಕೆ ಉದ್ದ ಇಷ್ಟು ಅದ. ನಿಚ್ಚಣಿಕೆ ಉದ್ದ ಎಷ್ಟದ, ಗಾಡಿ ಎಷ್ಟು ಎತ್ತರದ, ಗಾಡಿ ಎಷ್ಟು ಎತ್ತರದ, ನಿಚ್ಚಣಿಕೆ ಎಷ್ಟು ದೂರ ಇಟ್ಟಾರ. ಇವೆಲ್ಲ ಇಂಜಿನಿಯರಿಂಗ್ ಪೈಥಾಗೋರಸ್ ಪ್ರಮೇಯ. ಇವೆಲ್ಲ ಅಂಥ ಅಭ್ಯಾಸನ ಮಾಡ್ರಿ ನೀವು. ಒರಿಜಿನಲ್ ಸ್ಟೂಡೆಂಟ್ ಆಗ್ರಿ, ಪ್ರತಿಭಾವಂತ ಸಿಟ್ಟಲ್ಲೇ ಕಲಿಯಿರಿ ವಿದ್ಯೆಯನ್ನು. ಪರ್ಫೆಕ್ಟ್ ನಾ ಶಾಣೆ ಆದೆ ಅನ್ನೋ ಭಾವನೆ ಬರ್ಬೇಕು ನಿಮ್ಮಲ್ಲಿ. ನಾ ಶಾಣೆ ಆದೆ, ನನಗೆ ತಿಳಿತು, ನಾ ಕಲಿತೆ. ನಾವು ವಿದ್ಯೆಯನ್ನು ಹಾಗೆ ಪ್ರಾಮಾಣಿಕತೆಯಿಂದ ಕಲ್ತಿದ್ದೀವಿ. ನೀವು ಕಲಿಯಿರಿ ನೋಡಿ. ಪೂರ್ಣ ಆಕೃತಿ ವಿಸ್ತೀರ್ಣ ಉದ್ದ ಗುಂಡ್ಲೆ ಆಗಲ್ಲ. ವಿಸ್ತೀರ್ಣ ಸೂತ್ರ ಗುರ್ತದ, ಉದ್ದ ಗುಂಡ್ಲೆ ಆಗಲ್ಲ. 6 ಗುಂಡ್ಲೆ 2 ಮೈನಸ್ 2 ಗುಂಡ್ಲೆ 1 2 ಗುಂಡ್ಲೆ 1. 6 2 12 ಮೈನಸ್ 2 1 2. 12 2 ಆದಂದ್ರೆ 10 ಚದರ ಸೆಂಟಿಮೀಟರ್. ಇಷ್ಟು ಉತ್ತರ ಬಂದರೆ ಕರೆಕ್ಟ್ ಹಾಕೊಡ್ರಿ. ಅದನ್ನು ಸರಿಯಾಗಿ ತಿಳ್ಕೊಂಡ್ರೆ ಯಾವುದೂ ಬಿರಿಯದು, ಯಾವ ಗಣಿತೂ ಬಿರಿಯದು. ಇಲ್ಲ ನೋಡಿ, ನಾನು ನಿಮಗೊಂದು ಕೆಲವೊಂದು ಆಕೃತಿಗಳನ್ನು ಅಳತೆಗಳನ್ನು ಕೊಟ್ಟಿಲ್ಲ. ಇದು ಎಷ್ಟದ ಅಂತ ತಿಳ್ಕೊಬೇಕಾದ್ರೆ ಇದು ಇಲ್ಲಿದಿಂದ ಇಲ್ಲಿ, ಇಲ್ಲಿದಿಂದ ಇಲ್ಲೇ ತೆಗೆದು ಬಿಟ್ರೆ ಈ ಅಳತೆ ಸಿಕ್ಕಿಬಿಡುತ್ತೆ. ಪೂರ್ಣ ಆಕೃತಿ ವಿಸ್ತೀರ್ಣ ಪೂರ್ಣ ಆಕೃತಿಯ ವಿಸ್ತೀರ್ಣ ಮೈನಸ್ ಕಟ್ಟಾದ ವಿಸ್ತೀರ್ಣ. ಪೂರ್ಣ ಆಕೃತಿ ವಿಸ್ತೀರ್ಣ ಇದು 4 ಆಯ್ತು, ಇದು 2 ಇದು 2. 4 ಗುಂಡ್ಲೆ 4 ಬರೋಬರಿ 16. ಇದು ನೋಡಿ, ಇಲ್ಲಿದಿಂದ 2. ಈಗ ಅರ್ಥ ಮಾಡ್ಕೋಬೇಕು ನೀವು, ಇದು ಎಷ್ಟಾಗ್ತದ. ಇದು ನೋಡಿ, ಇದರ ಅರ್ಧ ಅಂದ್ರೆ ಇದು 1 ಸೆಂಟಿಮೀಟರ್ ಅಂತ ತಿಳ್ಕೊಂಡು ಬಿಡ್ಬೇಕು. ನಾವು ಮುದ್ದಾಮ ಹಾಕಿದ್ರು, ನೀವು ಅರ್ಥ ಮಾಡ್ಕೋಬೇಕು. ಇದರ ಇಲ್ಲಿ ಅಂದಾಜು ನೋಡ್ಕೋಬೇಕು. ಇದು 2 ಅದ ಅಂದ್ರೆ ಇದರ ಅರ್ಧ ಅದ, ಈ ಭುಜದ ಅರ್ಧ ಅದ ಅಂದ್ರೆ ಇದು 1 ಸೆಂಟಿಮೀಟರ್ ಅದ. ಹಿಂಗೆ ಕಲ್ಪನೆ ಅಷ್ಟು ಮಾಡೋದ್ರೊಳಗೆ ಉತ್ತರ ಇರುತ್ತದೆ ನಿಮಗೆ. ನೋಡಿ, 2 ಗುಂಡ್ಲೆ 1 ಬರೋಬರಿ 2 ಚದರ ಸೆಂಟಿಮೀಟರ್. ಇದು 16 ಚದರ ಸೆಂಟಿಮೀಟರ್. ಆಕೃತಿ ವಿಸ್ತೀರ್ಣ ಬರೋಬರಿ ಆಕೃತಿಯ ವಿಸ್ತೀರ್ಣ ಬರೋಬರಿ 16 ಮೈನಸ್ 2 ಬರೋಬರಿ 14. ಉತ್ತರ ಬರೋಬರಿ 14 ಚದರ ಸೆಂಟಿಮೀಟರ್. ಈಗ ನೋಡ್ರಿ, ನಾವೊಂದತಿ ಹೆಮ್ಮೆದಿಂದ ಹೇಳ್ಕೊತನು, ಇದನ್ನ ನಿಮಗೆ ಎಷ್ಟು ಬೇಕಾದಷ್ಟು ಸಲ ನೋಡಿದ್ರು ನಿಮಗೆ ಬೇಜಾರಾಗೋದಲ್ಲ, ಆಗೋದಲ್ಲ.
ರಿವಿಷನ್ ಆಗ್ತದೆ ಅಭ್ಯಾಸ. ಮತ್ತೊಂದ್ಸಲ ಸ್ಕ್ರೀನ್ ಓಪನ್ ಮಾಡಿ ನೀವು ಹೊಳ್ಳಿ ನೋಡಿದ್ರೆ ಎಲ್ಲ ಪ್ರಶ್ನೆಗಳು ಬಂದು ನಿಂತು ಬಿಡ್ತಾವ. ಬುಕ್ಕ ಕಳಿತನಂಗಿಲ್ಲ. ಬೇಕಾದ ಗಣಿತ ತೋರ್ನು ಇವತ್ತಿನ ಯೂಟ್ಯೂಬ್ದೊಳಗೆ ನಿಮಗೆ ಶೇಕಡ ಹಾಕಿನು ಶೇಕಡಾದ ಪ್ರತಿಯೊಂದು ಗಣಿತಗಳು ಒಂದೊಂದು ರೀತಿಯಿಂದ ಬೇರೆನೇ ಇರ್ತಾವ. ಅವೆಲ್ಲ ನೀವು ನೋಡ್ಕೊರಿ. ಇವು ಸ್ವಲ್ಪ ಮಾದರಿ ಅವ. ಆಮೇಲೆ ಎಸ್ ಸೀರಿಯಲ್ದಾಗ ಎಲ್ಲ ನಿಮಗೆ ವಿಸ್ತೀರ್ಣಗಳ ಲೆಕ್ಕಗಳು ಅವೆಲ್ಲ ಹಿಂದುವ ತಳಗುವು ಅವತ್ತೊಂದು ನೀವು ಬೇಸಿಕ್ ಜನವರಿ ಮಾರ್ಚ್ದಿಂದ ಅಭ್ಯಾಸ ಮಾಡ್ಕೊತ ಬರ್ಬೇಕು. ಅಂದ್ರೆ ಅಭ್ಯಾಸ ಇರ್ಲಿ ಅಂತ ತಿಳ್ಕೊಂಡು ಮಾದರಿ ಹಾಕಿದ್ ನಾವು. ಇವು ಸೀರಿಯಲ್ದಾಗ ಬರ್ತಾವ ನೋಡ್ರಿ, ಚೆನ್ನಾಗಿ ತಿಳ್ಕೊಂಡು ಮಾಡ್ರಿ. ಕಾಮಿಡಿ ಒಂದ್ಸಲ 2 ಸಲ ನೋಡಿದ್ರೆ ನಿಮಗೆ ಬೇಸರ ಬರ ಮನೆ ನೋಡಿರ್ತವ. ಇದು ಹಂಗಲ್ಲ, ಎಷ್ಟು ನೋಡಿದ್ರು ರಿವಿಷನ್. ಯೂಟ್ಯೂಬ್ದವ್ರು ಒಂದು ಮಾತು ಹೇಳುತ್ತೆ ನಿಮ್ಗೆ ಅತಿ ಹೆಮ್ಮೆದಿಂದ. ನಾ ಇವತ್ತು 25 ವಿಡಿಯೋ ಹಾಕಿದ್ರು ಸುದ್ದೇ ತಗೋತದ. ಅವಾಗ ನಾನು 9 ವಿಡಿಯೋ ಹೋಗ್ತಿದ್ದು. ಮಿನಿಮಮ್ 8,000 ವಿಡಿಯೋ ಇದ್ದು. ಅವಾಗ ನಿಮಗೆ ನಾವು ಆನ್ಲೈನ್ನಾಗ ಮಾಡಿದ ವಿಡಿಯೋಗಳನ್ನೆಲ್ಲ ತೆಗೆದು ಬಿಟ್ಟೆನ. ಈಗ ನಿಮಗೆ 2,000 ಸಮೀಪ ವಿಡಿಯೋಗಳನ್ನು ನಾವು ಹೊಸವು ಮಾಡಿ ಹಾಕ್ಲಿಕ್ಕತ್ತ. ಹೊಸ ಎಲ್ಲ ಹುಡುಗರು ತಿಳಿಯಂಗ ಟೈಮ್ ಕೊಟ್ಟು ಮತ್ತು ಗಡಿಬಿಡಿ ಆಗ್ತಿದ್ವು ಆನ್ಲೈನ್ದಾಗಿನ ವಿಡಿಯೋಗಳು ನಿಮಗೆ ಅಷ್ಟು ಬೇಗನೆ ಅರ್ಥ ಆಗೋದಿಲ್ಲ. ಯಾಕೆ ಹುಡುಗ ಒದರಿದ್ದು ಹೇಳಿದ್ದು ಚೀರಿದ್ದು ಇವೆಲ್ಲ ಬರ್ತಾವೆ ಅದರಾಗ ಆನ್ಲೈನ್ದಾಗ. ಇದು ಹಂಗಲ್ಲ, ಲಕ್ಷ ಕೊಟ್ಟು ನೋಡ್ರಿ ನೀವು. ಆಮೇಲೆ ಈ ವಿಡಿಯೋ ಕ್ಲಾಸ್ ಏನದ ಅಪ್ ಟು ನಿಮಗೆ 10th ಹೊಸ ಅಭ್ಯಾಸಗಳು ನಾವು ಕಲ್ತಿಲ್ಲ. ಈಗಿನ ಹೊಸ ಬೇರೆ ಬೇರೆ ಅಭ್ಯಾಸಗಳು ಅವು ನಾವು ಕಲಿಯಾಗಿ ಇದ್ದಿದ್ದಿಲ್ಲ ಅವು. ಆ ಅಭ್ಯಾಸಗಳನ್ನು ನಿಮಗೆ ಸಡನ್ನಾಗಿ ಹೊಸ ಶಿಕ್ಷಕರು ಕಲ್ತು ಬಂದವ್ರು ಕಲಿಸ್ತಾರೆ. ಈ ಮೆಥಡ್ ಗಣಿತಗಳು ನಿಮಗೆ ನಾಳೆ ಇಂಜಿನಿಯರಿಂಗ್ ಭಾಳ ಬೇಸ್ಮೆಂಟ್ ಅಭ್ಯಾಸ ಅದ. ನೋಡ್ರಿ ನೀವು ನಿಮಗೆ ಕೆಲವೊಂದು ವಿಸ್ತೀರ್ಣಗಳ ಲೆಕ್ಕ ಹಾಕ್ತಿರ್ತಾನೋ. ನೀವು ಈಗಿಂದೇ ಗಾಡಿ ಎಷ್ಟದ, ನಿಚ್ಚಣಿಕೆ ಎಷ್ಟು ಉದ್ದ ಬೇಕು, ನಿಚ್ಚಣಿಕೆ ಎಷ್ಟು ದೂರ ಹಚ್ಚಬೇಕು, ಅವೆಲ್ಲ ಹೀಗೆ ಕಲ್ತು ಬಿಡ್ತೀವಿ ನಾವು 5ನೇ ತರಗತಿ. ನನ್ನ ಪ್ರತಿಯೊಂದು ವಿಡಿಯೋ ಲೆಕ್ಕಗಳು ನೋಡ್ರಿ ನಾವು. ಆಮೇಲೆ ಗೋಡೆ ಎಷ್ಟು ಎತ್ತರದ, ಆಮೇಲೆ ಒಂದು ಗೋಡೆ ಅಳತೆ ಕೊಡ್ತಾನ. ಆಮೇಲೆ ನಿಚ್ಚಣಿಕೆ ಸ್ಟೆಪ್ಗಳು ಇರ್ತಾವಲ್ಲ ಬಿಲ್ಡಿಂಗದ್ದು, ಅವು ಹೆಂಗೆ ಕಟ್ಟಬೇಕು, ಎಷ್ಟು ಅಂತರ ಮೇಲೆ ಕಟ್ಟಬೇಕು, ಎಷ್ಟು ದೂರಿಂದ ತಗೋಬೇಕು, ಎಲ್ಲ ಅವು ಪೈಥಾಗೋರಸ್ ಪ್ರಮೇಯ ಅವೆಲ್ಲ ಹಾಕಿದ್ ನಾ ಗಣಿತಗಳು. ನಿಚ್ಚಣಿಕೆ ಎತ್ತರ ಕೊಟ್ಟು ಬಿಡ್ತಾರ, ಗಾಡಿ ಎಷ್ಟು ಎತ್ತರದ, ಆಮೇಲೆ ಗಿಡದ ನೆರಳ, ಇವೆಲ್ಲ ಏನು ಒಂದು ತಲೆ. ಈ ವಿದ್ಯೆಯನ್ನು ಎಷ್ಟು ಕಲಿತೀರಿ ಅಷ್ಟು ನಿಮಗೆ ಚಲೋ. ಇದನ್ನು ನೋಡ್ರಿ ಎಷ್ಟು ವರ್ಷ ಇಟ್ಟು. ಇದು ವರ್ಷ ಬರಂಗಿಲ್ಲ ಇನ್ನು ಗಣಿತಗಳು. ಇದೊಂದು ಅಭ್ಯಾಸ. ನಿಮ್ಗೆ ಅನುಕರ್ ನಂಬರ್ ವಿಡಿಯೋ ಬಂದ್ಬಿಡ್ತಾವ. ಇಷ್ಟನೇ ಅನುಕರ್ ನಂಬರ್ದಾಗ ಇವೇ ಗಣಿತವ. ನೀವು ಬರೀ ಇಂಡೆಕ್ಸ್ ವಿಡಿಯೋ ಅಂತ ತಿಳ್ಕೊಂಡು ಒಂದು ಫೈಲ್ ಬರ್ತದೆ ನೋಡ್ರಿ. ನಾನು ನಿಮ್ದು ಎಲ್ಲ ಅಭ್ಯಾಸ ಮುಗಿದಿಂದ ಈ ವಿಡಿಯೋದ ಮಜಾ ನೋಡ್ರಿ ಹೆಂಗೆ ಬರ್ತಾವ. ಮನೆಯೊಳಗೆ ನನ್ನ ಮನಸ್ಸು ಹಂಗೆ ಇತ್ತು. ದೊಡ್ಡ ಸ್ಕ್ರೀನ್ ಪ್ರೊಜೆಕ್ಟರ್ದಾಗ ಈ ಗಣಿತಗಳು ಬಿಟ್ಟು ನೋಡ್ರಿ, ಎಷ್ಟು ಬೇಕಾದಷ್ಟು ಹುಡುಗರನ್ನ ಕೂಡಿಸಿ ನೀವು ವಿದ್ಯಾರ್ಜನೆ ಮಾಡ್ಬೋದು. ನನಗೆ ರಿಟೈರ್ಡ್ ಟೀಚರ್ ಮಾರ್ಗದರ್ಶನ ಮಾಡ್ಲಿಕ್ಕತ್ತೀನಿ. ನೀವು ಅದ್ರದ್ದು ಉಪಯೋಗ ತಗೋರಿ, ಕಾಳಜಿ ಮಾಡಿರಿ. ನೀವೆಷ್ಟು ಕಾಳಜಿ ಮಾಡ್ತೀರಿ ಅಷ್ಟು ದುಡಿಬೇಕಂತ ಹುರುಪು ಬರ್ತದೆ. ಥ್ಯಾಂಕ್ ಯು. ಪಾಲಕರು ನಮಸ್ಕಾರ. ಕಾಳಜಿ ಮಾಡಿ.